ನಾಯಕತ್ವ ಬದಲಾವಣೆಯ ಕುರಿತಂತೆ ಚಿಕ್ಕಬಳ್ಳಾಪುರದಲ್ಲಿ ಸಚಿವ ಎಂಸಿ ಸುಧಾಕರ್ ಹೇಳಿಕೆ ಕೊಟ್ಟಿದ್ದಾರೆ. ಬೇಗ ಹೈಕಮಾಂಡ್ ತೀರ್ಮಾನವನ್ನ ತೆಗೆದುಕೊಳ್ಳಬೇಕು. ಮಾಧ್ಯಮಗಳಲ್ಲಿ ಅನಾವಶ್ಯಕ ಗೊಂದಲ ಸೃಷ್ಟಿಯಾಗ್ತಾ ಇದೆ. ಈಗಲಾದರೂ ಒಳ್ಳೆಯ ತೀರ್ಮಾನಕ್ಕೆ ವರಿಷ್ಠರು ಬರಬೇಕು ಅನ್ನುವಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹೈಕಮಾಂಡ್ ಯಾವುದಾದ್ರೂ ಒಂದು ರೀತಿ ತೀರ್ಮಾನವನ್ನ ತೆಗೆದುಕೊಳ್ಬೇಕು, ಫೈನಲ್ ಡಿಸಿಷನ್ ತೆಗೆದುಕೊಳ್ಬೇಕು. ಹೈಕಮಾಂಡ್ ತೀರ್ಮಾನಕ್ಕೆ ನಾವೆಲ್ಲರೂ ಕೂಡ ಬದ್ಧರಾಗಿರ್ತೇವೆ. ಸಿಎಂ ಬದಲಾವಣೆಯ ಬಗ್ಗೆ ಹಲವು ತಿಂಗಳುಗಳಿಂದ ಚರ್ಚೆಗಳಾಗ್ತಾ ಇದೆ. ಸತತ ಚುನಾವಣೆಗಳಿಂದ ಅಂತಿಮ ತೀರ್ಮಾನವನ್ನ ತೆಗೆದುಕೊಳ್ಳೋದು ಸಾಧ್ಯವಾಗ್ತಾ ಇಲ್ಲ. ರಾಜ್ಯದ ಚುನಾವಣೆಗಳು ಅಂತಿಮ ಘಟ್ಟಕ್ಕೆ ಬಂದಿದೆ. ಪಶ್ಚಿಮ ಬಂಗಾಳದಲ್ಲಿಯೂ ಕಡೆ ಹಂತದ ಮತದಾನ ಬಾಕಿ ಇದೆ ಅನ್ನುವಂತಹ ನಿಟ್ಟಿನಲ್ಲಿ ಈ ರೀತಿಯಾಗಿ ಹೇಳಿಕೆ ಕೊಟ್ಟಿದ್ದಾರೆ. ಸಹಜವಾಗಿ ಮಾನ್ಯ ಡಿ ಕೆ ಶಿವಕುಮಾರ್ ಅವರು ನಮ್ಮ KPCC ಅಧ್ಯಕ್ಷರು, ಅವರು ರಾಜ್ಯದ ಉಪಮುಖ್ಯಮಂತ್ರಿಗಳು, ಇದ್ರ ಬಗ್ಗೆ ಹಲವಾರು ತಿಂಗಳಿಂದ ಚರ್ಚೆ ಆಗ್ತಾ ಇದೆ. ಬೇರೆ ಬೇರೆ ಕಾರಣಗಳಿಂದ ಬಹುಶಃ ಪಕ್ಷದ ವರಿಷ್ಠರು ಇದ್ರ ಬಗ್ಗೆ ಅಥವಾ ಈ ವಿಷಯದ ಬಗ್ಗೆ ಸ್ಪಷ್ಟವಾಗಿ ಏನಾದರೂ ಒಂದು ತೀರ್ಮಾನ ಮಾಡುವಂಥದ್ದಕ್ಕೆ ಅವಕಾಶ ಆಗಲಿಲ್ಲ ಅಂತ ಕಾಣ್ತದೆ. ಸತತವಾಗಿ ಚುನಾವಣೆಗಳು ಮತ್ತು ಬೇರೆ ಬೇರೆ ಸಂಸತ್ ಅಧಿವೇಶನ ಇವೆಲ್ಲ ಗೊಂದಲಗಳಿವೆ. ಈಗ ಬಹುತೇಕ ರಾಜ್ಯಗಳ ಚುನಾವಣೆಗಳು ಒಂದು ಅಂತಿಮ ಘಟ್ಟಕ್ಕೆ ಬಂದಿದೆ. ಪಶ್ಚಿಮ ಬಂಗಾಳದಲ್ಲಿ ಒಂದು ಕಡೆ ಹಂತದ ಮತದಾನ ಬಾಕಿ ಇದೆ. ಬಹುಶಃ ಅದಕ್ಕಾಗಿ ಅವರು ಮತ್ತೊಮ್ಮೆ ಹೈಕಮಾಂಡ್ ಮುಂದೆ ಹೋಗಿರ್ಬೋದು. ಆದರೆ ಹೈಕಮಾಂಡ್ ಏನೇ ತೀರ್ಮಾನ ತೆಗೆದುಕೊಳ್ಳಿ ಅದಕ್ಕೆ ನಾವೆಲ್ಲರೂ ಬದ್ಧರು. ಅದು ಮುಖ್ಯಮಂತ್ರಿಗಳಾಗಿರ್ಬೋದು ಅಥವಾ ಡಿ ಕೆ ಶಿವಕುಮಾರ್ ಆಗಿರ್ಬೋದು, ಅದು ನಾವುಗಳಾಗಿರ್ಬೋದು, ಅದಕ್ಕೆ ನಾವೆಲ್ಲರೂ ಬದ್ಧರು. ನಾವು ಹೈಕಮಾಂಡನ್ನು ನಾವು ತ್ವರಿತವಾಗಿ ಇದಕ್ಕೆ ಒಂದು ಇತಿಶ್ರೀ ಆಡಿದ್ರೆ ಬಹುಶಃ ಏನಿವತ್ತು ಮಾಧ್ಯಮಗಳಲ್ಲಿ ಅನಾವಶ್ಯಕ ಗೊಂದಲ ಸೃಷ್ಟಿಯಾಗ್ತಾಯಿದೆ ಅದು ನಿಲ್ತದೆ. ಮತ್ತು ಏನು ನಮ್ಮ ಸರ್ಕಾರದ ಒಳ್ಳೆಯ ಕಾರ್ಯಕ್ರಮಗಳ ಬಗ್ಗೆ ಹೆಚ್ಚು ಪ್ರಚಾರ ಸಿಗುವಂಥದ್ದಾಗುತ್ತೆ. ಅನಾವಶ್ಯಕವಾಗಿ ಇವತ್ತು ಈ ಕಡೆ ಗಮನ ಹೋಗುವಂಥದ್ದಾಗ್ತಾಯಿದೆ. ಅದರಿಂದ ನಾನು ಹೈಕಮಾಂಡ್ ಅವರು ಸಿಇಟಿ ಪರೀಕ್ಷೆಯಲ್ಲಿ ಜನಿವಾರ ಬೆಚ್ಚಿಸಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚಿಕ್ಕಬಳ್ಳಾಪುರದಲ್ಲಿ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈ ವಿಚಾರ ನನಗೂ ನೋವು ತಂದಿದೆ. ಕಳೆದ ವರ್ಷ ರಾಜ್ಯದಲ್ಲಿ ದೊಡ್ಡ ಮಟ್ಟದಲ್ಲಿ ಈ ಕುರಿತಾಗಿ ಪ್ರಚಾರಗಳಾಗಿತ್ತು. ಇದು ಮರುಕಳಿಸಬಾರದು ಅಂತ ಹೇಳಿ ವಸ್ತ್ರ ಸಂಹಿತೆ ಜಾರಿ ಯಾಕಂದರೆ ಕಳೆದ ವರ್ಷ ಆಗಿತ್ತು, ಇಡೀ ರಾಜ್ಯದಲ್ಲಿ ದೊಡ್ಡ ಮಟ್ಟದಲ್ಲಿ ಪ್ರಚಾರ ಆಗಿತ್ತು. ನಾವು ಅದ್ರ ಬಗ್ಗೆ ಭಾಳ ಗಂಭೀರವಾಗಿ ತಗೊಂಡು ಈ ವರ್ಷ ಏನು ಮಾಡಿದ್ವಿ, ಪ್ರತ್ಯೇಕವಾಗಿ ಡ್ರೆಸ್ ಕೋಡ್ ವಸ್ತ್ರದ ಸಂಹಿತೆಗೆ ಒಂದು ಅಧಿಕಾರಿಯನ್ನು ಖಾಸಗಿ ಮತ್ತು ಸರ್ಕಾರಿ ಕಾಲೇಜುಗಳಲ್ಲಿ ಏನಿವತ್ತು CET ಪರೀಕ್ಷೆ 745 ಕೇಂದ್ರಗಳಲ್ಲಿ ಒಮ್ಮೆಲೆ ಆಗ್ತದೆ. ಕೃಪಾನಿಧಿ ಕಾಲೇಜು ಬೆಂಗಳೂರಿನಲ್ಲಿ, PUC ಕಾಲೇಜಲ್ಲಿ ಮತ್ತು ಇಲ್ಲಿ ನಮ್ಮ ನಾಗಾರ್ಜುನ ಕಾಲೇಜಲ್ಲಿ ಆಗಿದೆ ಅಂಥೇಳಿ ನಿನ್ನೆ ಒಬ್ಬ ಹುಡುಗ ವಿಡಿಯೋ ಮುಖಾಂತರ ಮಾಹಿತಿ ಕೊಟ್ಟಾಗ ನಾವೆಲ್ಲ ಅದನ್ನು ಪರಿಶೀಲನೆ ಮಾಡುವಂಥ ಕೆಲಸ ಮಾಡಿದ್ದೀವಿ. CCTV ತುಣುಕುಗಳನ್ನು ಪರಿಶೀಲನೆ ಮಾಡುವಂಥದ್ದಾಗಿದೆ. ಬಹುಶಃ ಇಲ್ಲಿ ಸಿಬ್ಬಂದಿ ವರ್ಗದವ್ರಿಗಿಂತ ಅವರು NCC ಹುಡುಗರನ್ನು ಬಳಸಿದ್ದಾರೆ ಅಂತಕ್ಕಂಥದ್ದು ಒಂದು ಆ ಹುಡುಗ ಹೇಳಿದಂಗೆ ಅದನ್ನು CCTVಯಲ್ಲೂ ಗಮನಿಸಿದ್ದೀವಿ. ನಿನ್ನೆಯಿಂದ ನಾನು ಸತತವಾಗಿ ಇದರ ಬಗ್ಗೆ ನಮ್ಮ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಜೊತೆ ಸಂಪರ್ಕದಲ್ಲಿದ್ದೀನಿ. ಅವರಿಗೆ ಸೂಕ್ತ ಕ್ರಮ ತಗೋಬೇಕು ಕೂಡಲೇ ಅಂತ ಹೇಳಿದಾಗ ಆ ಹುಡುಗನ ಏನು ವಿಡಿಯೋ ಮಾಡಿ ಸಾಮಾಜಿಕ ಜಾಲತಾಣದಲ್ಲಿ ಬಿಟ್ಟಿದ್ದರು. ಅವರನ್ನು ಪತ್ತೆ ಮಾಡಿ ಕರೆಸಿ ನೀವು ಕಂಪ್ಲೇಂಟ್ ಕೊಡಿ ಅಂಥೇಳಿ ಸುಮಾರು ನಿನ್ನೆಯಿಂದ ನಾವು ಅವರ ಮೇಲೆ ಸತತವಾಗಿ ಅವರ ಪ್ರಯತ್ನವನ್ನು ಮಾಡಿದ್ದಾರೆ. ಆದರೆ ಇದುವರೆಗೂ ಅವರು ದೂರನ್ನು ಕೊಟ್ಟಿಲ್ಲ. ಈಗ ನನಗೆ ಹೇಳ್ತಾರೆ, ಇಲ್ಲ ಅವರು ದೂರು ಕೊಡೋದಕ್ಕೆ ಇಚ್ಛೆ ವ್ಯಕ್ತಪಡಿಸ್ತಾ ಇಲ್ಲ, ಅವರು ಕಾಲೇಜಿನವರ ಜೊತೆಯಲ್ಲಿ ಮಾತಾಡಿದ್ದಾರೆ, ಅವರು ನಮ್ಮದು ತಪ್ಪಾಗಿದೆ ಅಂಥೇಳಿ ಅವ್ರ ಜೊತೆ ವಿನಂತಿ ಮಾಡಿಕೊಂಡಿದ್ದಾರೆ ಅಂಥೇಳಿ ಇನ್ನೂ ಅಂತಿಮವಾಗಿ ಯಾವುದೇ ಒಂದು ದೂರು ಕೊಡುವಂಥ ಪ್ರಕ್ರಿಯೆ ಆಗಿಲ್ಲ. ಸರ್ಕಾರದಲ್ಲಿ ನನಗೂ ಭಾಳ ನೋವಾಗಿದೆ. ಯಾಕಂದರೆ ಕಳೆದ ವರ್ಷ ಆಗಿತ್ತು, ಇಡೀ ರಾಜ್ಯದಲ್ಲಿ ದೊಡ್ಡ ಮಟ್ಟದಲ್ಲಿ ಪ್ರಚಾರ ಆಗಿತ್ತು. ನಾವು ಅದ್ರ ಬಗ್ಗೆ ಭಾಳ ಗಂಭೀರವಾಗಿ ತಗೊಂಡು ಈ ವರ್ಷ ಏನು ಮಾಡಿದ್ವಿ, ಪ್ರತ್ಯೇಕವಾಗಿ ಡ್ರೆಸ್ ಕೋಡ್ ವಸ್ತ್ರದ ಸಂಹಿತೆಗೆ ಒಂದು ಅಧಿಕಾರಿಯನ್ನು ಖಾಸಗಿ ಮತ್ತು ಸರ್ಕಾರಿ ಕಾಲೇಜುಗಳಲ್ಲಿ ಏನಿವತ್ತು CET ಪರೀಕ್ಷೆ 745 ಕೇಂದ್ರಗಳಲ್ಲಿ ಒಮ್ಮೆಲೆ ಆಗ್ತದೆ. ಕೃಪಾನಿಧಿ ಕಾಲೇಜು ಬೆಂಗಳೂರಿನಲ್ಲಿ, PUC ಕಾಲೇಜಲ್ಲಿ